ಬ್ಯಾಕ್ ಟು ಮೈ ಚಾನಲ್ ಪೂಜಾ ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆಯೇ ನಾನು ಇವತ್ತು ಯಾವ್ದ್ರ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಮ್ಮನಲ್ಲಿ ನೋಡ್ತಿರ್ಬೇಕಾದ್ರೇ. ಹೌದು, ನಾನು ಈ ಸರಗಳನ್ನ ತೊಗೊಂಡಿದ್ದೆ. ಇದ್ರ ಬಗ್ಗೆ ಒಂದು ವೀಡಿಯೋಸ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸರಗಳೆಲ್ಲನೂ ಕೂಡ ನಾನು ಮೈಸೂರಿನಲ್ಲಿ ಒಂದು ಶಾಪಲ್ಲಿ ತೊಗೊಂಡೆ. ಆ ಶಾಪ್ ಎಲ್ಲಿದೆ ಏನು ಅಂತೆಲ್ಲ ಕೂಡ ಒಂದು ಪುಟ್ಟು ವೀಡಿಯೋಸ್ನ ಮಾಡ್ಕೊಬಂದಿದ್ದೀನಿ. ಆ ವಿಡಿಯೋಸ್ನ ಹೋಗಿ ನೋಡ್ಕೊಂಡು ಬನ್ನಿ. ಅದನ್ನು ನೋಡ್ಕೊಂಡು ಬಂದಾದಮೇಲೆ ಈ ಸರಗಳಿಗೆ ಎಷ್ಟು ಪ್ರೈಸ್ ಆಯಿತು ಮತ್ತು ಈ ಸರಕ್ಕೆ ನಾನು ಯಾವುದು ಡಾಲರ್ನ ಮ್ಯಾಚ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ನಾನು ನಿಮ್ಮನ್ನು ಮೈಸೂರಿನಲ್ಲಿರುವಂಥ ಅಶೋಕ ರೋಡ್ಗೆ ಕರ್ಕೊಬಂದಿದ್ದೀನಿ. ಅಶೋಕ ರೋಡ್ಗೆ ಎಂಟ್ರಿ ಆದ ತಕ್ಷಣ ನೀವು ನೋಡ್ಬೋದು ಅಕ್ಕಪಕ್ಕದಲ್ಲಿ ಈ ಥರ ಸರಗಳನ್ನೆಲ್ಲ ಇಟ್ಕೊಂಡು ಮಾರ್ತಿದ್ದಾರೆ. ಹಾಗೆಯೇ ಸರಗಳನ್ನೂ ಕೂಡ ಅಲ್ಲೇ ಪೋನ್ಸ್ ಕೊಡ್ತಿದ್ದಾರೆ. ಹಾಗೆ ಅಶೋಕ ರೋಡ್ ಅಂದ ತಕ್ಷಣ ಸ್ವಲ್ಪ ಜನ ಅನ್ಕೋಬೋದು ಯಾವುದೋ ಚಿನ್ನ ಬೆಳ್ಳಿ ಅಂಗಡಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ನಾನು ಯಾವುದೇ ರೀತಿ ಚಿನ್ನ ಬೆಳ್ಳಿ ಅಂಗಡಿ ಕರ್ಕೊಂಡು ಹೋಗ್ತಾ ಇಲ್ಲ. ನಾನಿಲ್ಲಿ ಚಂದ್ರ ಡೈಮಂಡ್ಸ್ ಅಂದ್ಬಿಟ್ಟು ಒಂದು ಶಾಪ್ಗೆ ಬಂದಿದ್ದೀನಿ. ಏನಕ್ಕೆ ಅಂತ ಅಂದರೆ ಇಲ್ಲಿ ತುಂಬಾ ಚೆನ್ನಾಗಿರೋ ಕ್ರಿಸ್ಟಲ್ ಬೀಡ್ಸ್ಗಳೆಲ್ಲ ಸಿಗ್ತಾ ಇದೆ. ಹಾಗಾಗಿ ಈ ಶಾಪ್ಗೆ ಬಂದಿದ್ದೀನಿ. ಈ ಶಾಪ್ ಬಂದು ನಮಗೆ ಲಲಿತಾ ಜ್ಯುವೆಲ್ಲರ್ಸ್ ಆಪೋಸಿಟಲ್ಲಿ ಒಂದು ರೋಡ್ ಇದೆ, ಅಲ್ಲಿ ಈ ಶಾಪ್ ಇರೋದು. ನೀವು ಅಲ್ಲಿ ಬಂದು ಚಂದ್ರ ಡೈಮಂಡ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ಅವರೇನೆ ತೋರಿಸ್ತಾರೆ. ಯಾರಾದ್ರೂ ಈ ಥರ ಸರ ತೊಗೊಳೋರಿಗೆ ಅಡ್ರೆಸ್ ಹೇಳ್ತಾ ಇದ್ದೀನಿ ನಾನು. ಹಾಗೆಯೇ ನಾನು ಕೂಡ ಇಲ್ಲಿ ಒಂದು 3-4 ಸರಗಳನ್ನ ತೊಗೊಂಡೆ. ನನ್ನ ಹತ್ರ ಒಂದು ಚಿನ್ನದ್ದು ಪೆಂಡೆಂಟ್ ಇತ್ತು, ಅದಕ್ಕೆ ಮ್ಯಾಚ್ ಆಗೋ ಥರ ಸರಗಳನ್ನೂ ಕೂಡ ತೊಗೊಂಡಿದ್ದೀನಿ. ಹಾಗೆ ನಾನು ಈ ಶಾಪ್ಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟು ನಾನು ಪೆಂಡೆಂಟ್ ಮಾಡಿಸ್ಕೊಂಡಾಗಲೂ ಕೂಡ ಇದೇ ಶಾಪಿಗೆ ಬಂದು ಸರಗಳನ್ನ ತೊಗೊಂಡಿದ್ದೆ. ಹಾಗೆ ನನ್ನ ಸರಗಳನ್ನ ನಮ್ಮ ಅಕ್ಕ ನೋಡಿ ತುಂಬಾ ಇಷ್ಟಪಟ್ಟರು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಅವರು ಕೂಡ ನಾನು ಯಾವ ಕಲರ್ಸಲ್ಲಿ ಸರಗಳನ್ನ ತೊಗೊಂಡಿದ್ದೀನಿ ಅದೇ ಕಲರ್ಸಲ್ಲಿ ತೊಗೊಬಂದು ಕೊಡು ಅಂತ ಹೇಳಿದರು. ಹಾಗಾಗಿ ತೊಗೊಳ್ತಾ ಇದ್ದೀನಿ. ನಾನು ಕೂಡ 1-2 ಸರಗಳನ್ನ ತೊಗೊಂಡೆ. ಅದು ಯಾವ ರೀತಿ ಇದೆ ಅನ್ನೋದು ಕೂಡ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಹಾಗೆ ಇನ್ನೊಂದು ಸರನೂ ಕೂಡ ತೋರಿಸ್ತಾ ಇದ್ದಾರೆ ನೋಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಇದರಲ್ಲಿ ತುಂಬಾ ಕಲರ್ಸಲ್ಲೂ ಕೂಡ ಬರ್ತಾ ಇದೆ ಮಣಿಗಳು ಅಂತ ಹೇಳಿ ತೋರಿಸಿದ್ರು. ಹಾಗೆಯೇ ನಾವೇನಾದರೂ ಚಿನ್ನದ ಗುಂಡ ತಂದು ಕೊಟ್ಟರೆ ಅವರೇನೆ ಈ ಥರ ಸರನೂ ಕೂಡ ನಮಗೆ ಸುತ್ತ ಕೊಡ್ತಾರಂತೆ. ಈ ಶಾಪಲ್ಲಿ ಪ್ಯೂರ್ ಮುತ್ತುಗಳು ಕೂಡ ಸಿಗ್ತಾ ಇದೆ. ಯಾರಾದರೂ ಮುತ್ತಿನ ಸರ ಮಾಡಿಸ್ಕೊಳ್ಳೋರು ಇದ್ರೂ ಕೂಡ ಹೋಗಿ ಮುತ್ತೆಲ್ಲ ತೊಗೋಬೋದು. ನಾನು ಸ್ವಲ್ಪ ಲೇಟ್ ಆಗೋದೆ. ನಾನು ಹೋದಾಗಲೇ 2:30 ಆಗೋಗಿತ್ತು. ಪಾಪ ಅವ್ರು ಊಟಕ್ಕೆ ಹೋಗೋಕೆ ಎಲ್ಲನೂ ಕೂಡ ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದವರು. ನಾವು ಹೋದಾಗ ಪುನಃ ಅಂಗಡಿ ಓಪನ್ ಮಾಡಿ ತೋರಿಸಿದ್ರು. ಅವ್ರು ಹೇಳಿದ್ರು, ಇಲ್ಲ ಮೇಡಮ್ ಲೇಟ್ ಆಗ್ತಿದೆ, ಊಟಕ್ಕೆ ಹೋಗಬೇಕು ಅಂತ ಅಂದರು. ಹಾಗಾಗಿ ನಾನು ಜಾಸ್ತಿ ಸರಗಳೆಲ್ಲ ನೋಡೋಕ್ಕೆ ಹೋಗಲಿಲ್ಲ. ಹಾಗೆ ವೀಡಿಯೋಸು ಮಾಡ್ಕೊಳ್ಳಲಿಲ್ಲ, ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ. ಹಾಗೆ ಇನ್ನೊಂದು ಸರನೂ ಕೂಡ ಅವರು ನನಗೆ ತೋರಿಸಿದ್ರು. ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಅವರು ರೆಡಿ ಮಾಡಿದ್ದಾರೆ ಅಂತ ಹೇಳಿ. ಈ ರೀತಿ ನಾವು ಚಿನ್ನದ ಗುಂಡ ತಂದು ಕೊಟ್ಟರೆ ನಮಗೆ ಈ ರೀತಿಯಲ್ಲೂ ಕೂಡ ಸರಗಳನ್ನ ರೆಡಿ ಮಾಡಿಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇವೆಲ್ಲ ಬಂದು ನಮಗೆ 3 ಗ್ರಾಮ್ಸ್ 4 ಗ್ರಾಮ್ಸ್ಗೆಲ್ಲ ಆಗುತ್ತಂತೆ ಸರಗಳು. ಹಾಗೆ ಇನ್ನೊಂದು ಸ್ವಲ್ಪ ಸರಗಳನ್ನು ಕೂಡ ತೋರಿಸಿದ್ರು. ಇದೆಲ್ಲ ಬಂದು ಇನ್ನು ಅವರು ರೆಡಿ ಮಾಡಿಲ್ಲ, ಹಾಗೆಯೇ ಇಟ್ಟಿದ್ದಾರೆ ಬಾಕ್ಸಲ್ಲಿ. ಈ ಥರನೂ ಕೂಡ ನಮಗೆ ಕೊಡ್ತಾರಂತೆ. ಇದೆಲ್ಲ ಬಂದು ನಮಗೆ ಕಡಿಮೆ ರೈಟ್ಗೆ ಕೊಡ್ತಾರೆ. ಏನಕ್ಕೆ ಅಂತ ಅಂದರೆ ಸರಗಳೆಲ್ಲ ಇನ್ನೂ ಕೂಡ ಅವರು ಪೋಣಿಸಿ ರೆಡಿ ಮಾಡಿಲ್ಲ, ಹಾಗಾಗಿ ನಮಗೆ ಸ್ವಲ್ಪ ಕಡಿಮೆ ಪ್ರೈಸ್ಗೆ ಕೊಡ್ತಾರೆ. ಈ ರೀತಿ ನಮಗೆ ರೆಡಿ ಮಾಡಿರೋ ಸರಗಳೆಲ್ಲ 180ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಅವರು ಇನ್ನೊಂದು ಬಾಕ್ಸಲ್ಲೂ ಕೂಡ ಕೆಲವೊಂದು ಸರಗಳನ್ನ ತೋರಿಸಿದ್ರು. ಈ ಸರಗಳೆಲ್ಲನೂ ಕೂಡ ನಮಗೆ ಇನ್ನೂ ಕಡಿಮೆ ಪ್ರೈಸ್ಗೆ ಕೊಡ್ತಾರೆ. ಎಷ್ಟಕ್ಕೆ ಅಂದರೆ 150 ರೂಪಾಯಿಗೆಲ್ಲ ಕೊಡ್ತಾರೆ. ಏನಕ್ಕೆ ಅಂತ ಅಂದರೆ ಅವರು ಯಾವುದೇ ಥರ ರೆಡಿ ಮಾಡಿಲ್ಲ. ಇದೆಲ್ಲ ಬರೀ ಮಣಿಗಳು ಸಿಗ್ತಾ ಇರೋದ್ರಿಂದ ಕಡಿಮೆಗೆ ಸಿಗುತ್ತೆ. ಈ ಥರದ್ದು ಬೇಕಾದರೆ ನೀವು ತೊಗೊಳ್ಳಿ, ಕಡಿಮೆಗೂ ಹಾಕ್ಕೊಡ್ತೀವಿ ಅಂತ ಅಂದರು. ಇದನ್ನು ನಾವು ತೊಗೊಂಡು ಬೇರೆ ಕಡೆ ರೆಡಿ ಮಾಡಿಸ್ತೀವಿ ಅಂದರೆ ಇನ್ನೂ ತುಂಬಾ ದುಡ್ಡು ಜಾಸ್ತಿ ಆಗುತ್ತೆ. ಹಾಗಾಗಿ ರೆಡಿ ಆಗಿರೋ ಸರಗಳನ್ನೇ ತೊಗೊಳ್ಳೋದು ಬೆಟರು. ನೋಡಿ ಈ ಥರ ಮಣಿಗಳು ಕೂಡ ಸಿಗ್ತಾ ಇದೆ ನಮಗೆ ಸಪ್ರೇಟಾಗಿ. ನಿಮ್ಗೆ ಯಾವ ಕಲರಲ್ಲಿ ಬೇಕಾದರೂ ಕೂಡ ಕೊಡ್ತೀವಿ. ನೀವೇನಾದರೂ ಬೇರೆ ನಿಮಗೆ ಗೊತ್ತಿರೋ ಚಿನ್ನ ಬೆಳ್ಳಿ ಅಂಗಡಿನಲ್ಲೂ ಕೂಡ ನೀವು ಡಾಲರೆಲ್ಲ ಹಾಕಿಸ್ಕೊಂಡು ಪೋಣಿಸ್ಕೊಳ್ತೀವಿ ಅನ್ನೋದಿದ್ರೆ ತೊಗೊಳ್ಳಿ ಅಂತ ಅಂದರು. ನಾವು ಬೇಡ ಅಂತ ಹೇಳಿ ಅವ್ರು ರೆಡಿ ಮಾಡಿ ಇಟ್ಟಿರೋದನ್ನೇ ತೊಗೊಂಡೆ ಸರಗಳೆಲ್ಲ. ನೋಡಿ ಎಷ್ಟೊಂದು ಕಲರ್ಸಲ್ಲಿದೆ ಅಂತ ಹೇಳಿ. ಹಾಗೆಯೇ ಲಾಸ್ಟಲ್ಲಿ ಅವರು ಗ್ಲಾಸ್ ಬೀಟ್ ಸರಗಳು ಅಂತ ಹೇಳಿ ಇದನ್ನು ತೋರಿಸಿದ್ರು. ಇವೆಲ್ಲನೂ ಅಷ್ಟೇ 300 400 ಈ ರೀತಿ ಇದೆ. ಇದರಲ್ಲಿ ಸ್ವಲ್ಪ ಸಣ್ಣದು ಬೀಟ್ಸ್ಗಳು ಬರುತ್ತೆ, ಅದೆಲ್ಲ ಬಂದು ನಮಗೆ 300ಇಂದ ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟು. ಹಾಗೆ ಇವತ್ತು ನಾನು ಈ ಶಾಪಲ್ಲಿ ಯಾವ್ಯಾವ ಸರಗಳನ್ನ ತೊಗೊಂಡೆ ಅನ್ನೋದನ್ನು ಮನೆಗೆ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ.
ಹಾಗೆ ನೋಡಿದ್ರಿ ಅಲ್ವಾ ವಿಡಿಯೋಸ್ನ. ಆ ಶಾಪ್ದು ಅಶೋಕ ರೋಡಲ್ಲಿದೆ. ಹಾಗೆಯೇ ಅಲ್ಲಿ ಎಲ್ಲ ಥರದ್ದು ಬೀಡ್ಸ್ಗಳು ನಮಗೆ ಸಿಗ್ತಾ ಇದೆ ಕಡಿಮೆ ಪ್ರೈಸಿಂದನೂ ಕೂಡ. ಯಾರಾದರೂ ತೊಗೊಳ್ಳೋರಿದ್ರೆ ಹೋಗಿ ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ. ಅಲ್ಲಿ ನಾನು ಈ 5 ಸರಗಳನ್ನ ತೊಗೊಬಂದಿದ್ದೀನಿ ನೋಡಿ, ಈ ರೀತಿ ಇದೆ. ಹಾಗೆಯೇ ಇದನ್ನು ಮಾತ್ರ 300 ರುಪೀಸ್ ಚಾರ್ಜ್ ಮಾಡಿದ್ರು. ಏನಕ್ಕೆ ಅಂತ ಅಂದರೆ, ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಕ್ರಿಸ್ಟಲ್ ಬೀಡ್ಸ್ಗಳೆಲ್ಲ ಬಂದು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ. ಆಮೇಲೆ ಇದು ತುಂಬ ರೇರ್ ಅಂತೆ ಕಲರ್ ಸಿಗೋದು, ಹಾಗಾಗಿ ಇದನ್ನು 300 ರುಪೀಸ್ ಹೇಳಿದ್ರು. ಇವೆರಡನ್ನೂ ಮಾತ್ರ 200 ರುಪೀಸ್ಗೆ ಕೊಟ್ಟರು. ಹಾಗೆ ಈ ಸರಗಳು ಕೂಡ ನಮಗೆ 300 ರುಪೀಸ್ಗೆ ಸಿಗ್ತಾ ಇದೆ. ಇದನ್ನು ನಾನು ಏನಕ್ಕೆ ತೊಗೊಂಡೆ ಅಂತ ಅಂದರೆ, ಮಧ್ಯದ ಗುಂಡು ಕೂಡ ಹಾಕ್ಕೊಂಡು ನಾವು ಹಾಕೋಬಹುದು, ಗುಂಡಿನ ಸರದ ರೀತಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 2 ಕಲರಲ್ಲಿ ಸರಗಳನ್ನ ತೊಗೊಂಡೆ. ಇದಕ್ಕೆ ಮ್ಯಾಚ್ ಆಗೋ ಥರ ನನ್ನ ಹತ್ರ ಆಲ್ರೆಡಿ ಒಂದು ಡಾಲರ್ ಕೂಡ ಇದೆ. ಅದ್ರದ್ದು ಒಂದು ವಿಡಿಯೋಸ್ ಕೂಡ ಮಾಡಿ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಯಾರಾದರೂ ನೋಡಿ ಹೋಗಿ, ಚೆನ್ನಾಗಿದೆ. ಹಾಗೆ ಡಾಲರ್ನ ಇವಾಗ ತೋರಿಸ್ತೀನಿ. ಡಾಲರ್ ಬಂದು ಇದು ಲಕ್ಷ್ಮಿ ಡಾಲರು. ಇದಕ್ಕೆ ನಾನು ಇವೆರಡು ಸರನ್ನು ಕೂಡ ಮ್ಯಾಚ್ ಮಾಡಿ ಹಾಕೋಬೋದು. ಒಂದೊಂದು ಮಧ್ಯದಲ್ಲಿ ಒಂದೊಂದು ಚಿನ್ನದ ಗುಂಡನ್ನ ಹಾಕ್ಕೊಂಡು ಈ ಡಾಲರ್ನು ಕೂಡ ನಾವು ಹಾಕೋಬೋದು. ಇಲ್ಲಿ ಬ್ಯಾಕಲ್ಲಿ ಬಂದು ಈ ರೀತಿ ಇದೆ. ಈ ರೀತಿ ಕೊಂಡಿನ ಕೊಟ್ಟಿರೋದ್ರಿಂದ ಈ ಥರ ನಾವು ಹಾಕೋಬೋದು, ಚೆನ್ನಾಗಿರುತ್ತೆ ನೋಡಿ. ಈ ರೀತಿನೂ ಕೂಡ ಹಾಕೋಬೋದು. ಹಾಗೆ ಬ್ಯಾಕಲ್ಲಿ ಹಿಂಗೆ ಬರುತ್ತೆ. ಎಲ್ಲ ಸರಗಳಿಗೂ ಕೂಡ ನಾವು ಈ ರೀತಿ ಹಾಕೋಬೋದು, ಈ ರೀತಿ ಇದೆ. ಹಾಗೆಯೇ ಇಲ್ಲಿಗೆ ನಾವು ಒಂದೊಂದು ಚಿನ್ನದ ಗುಂಡು ಕೂಡ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕತ್ತಿಗೆ. ಹಾಗಾಗಿ ನಾನು ಇದರಲ್ಲಿ ಗ್ರೀನು ಮತ್ತು ಇದು ಬಂದು ರೆಡ್ಡು, ಇವೆರಡು ಕಲರಲ್ಲಿ ತೊಗೊಂಡಿದ್ದೀನಿ ಸರನ. ಹಾಗೆಯೇ ಕೊಕ್ಕೆ ಥರ ಕೊಂಡಿ ಕೊಟ್ಟಿದ್ದಾರೆ, ಇದಕ್ಕೂ ಕೂಡ ಹಾಕೋಬೋದು. ಈ ಕಡೆ ಹೋಲ್ ಇದೆ, ಇದಕ್ಕೂ ಕೂಡ ನಾವು ಈ ಥರ ಕೊಂಡಿ ಕೊಟ್ಟಿರೋದ್ರಿಂದ ಎರಡಕ್ಕೂ ಕೂಡ ಹಾಕ್ಕೊಂಡು ನಾವು ಹಾಕೋಬೋದು. ಇದನ್ನ ಎಲ್ರಿಗೂ ಗೊತ್ತಿರುತ್ತೆ ಯಾವ ರೀತಿ ಹಾಕೋಬೇಕು ಅನ್ನೋದೇನೋ, ನಾನು ತೋರಿಸೋ ಹಾಗಿಲ್ಲ, ಎಲ್ರಿಗೂ ಗೊತ್ತಿರುತ್ತೆ, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ಈ ಡಾಲರ್ಗೆ ನಾನು ಇಷ್ಟು ಸರಗಳನ್ನ ತೊಗೊಂಡಿದ್ದು. ಹಾಗೆ ಈ 3 ಸರಗಳನ್ನ ನಾನು ಫಸ್ಟೇ ತೊಗೊಂಡಿದ್ದೆ. ಇವಾಗ ರೀಸೆಂಟಾಗಿ ನಮ್ಮ ರಿಲೇಷನಲ್ಲಿ ಒಬ್ಬರು ಕೇಳಿದ್ರು, ತಂದುಕೊಡು ಇದೇ ಕಲರಲ್ಲಿ ಸರಗಳನ್ನ ಅಂತ ಹೇಳಿದ್ರು. ಹಾಗಾಗಿ ಅವ್ರಿಗೆ ನಾನು ಈ 3 ಸರಗಳನ್ನ ಅದೇ ಕಲರ್ದು ತೊಗೊಂಡೆ. ನಾನು ಲಾಸ್ಟ್ ಇಯರಲ್ಲೇ ಈ ಥರ ಸರಗಳೆಲ್ಲ ತೆಗೆದು ಇಟ್ಕೊಂಡಿದ್ದೆ. ಇವಾಗ ರೀಸೆಂಟಾಗಿ 2 ಸರಗಳನ್ನ ತೊಗೊಂಡೆ. ಇಷ್ಟು ಸರಗಳನ್ನ ನಾನು ಶಾಪಿಂಗ್ ಮಾಡಿದ್ದಲ್ಲಿ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.